ಹೆಲೋ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ನಿಮ್ಮೆಲ್ಲರ ಒಂದು ಬೇಡಿಕೆಯಿಂದ ನಾನು ಇವತ್ತಿಂದ ಆಲ್ಬಮ್ ಡಿಸೈನಿಂಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಜನ ಕೇಳ್ತಾ ಇದ್ರು, ಸರ್ ಆಲ್ಬಮ್ ಡಿಸೈನಿಂಗ್ ನ ಸ್ಟಾರ್ಟ್ ಮಾಡಿ, ಆಲ್ಬಮ್ ಡಿಸೈನಿಂಗ್ ಬಗ್ಗೆ ಹೇಳ್ಕೊಡಿ ಅಂತ. ಆದ ಕಾರಣ ಇವತ್ತಿಂದ ಆಲ್ಬಮ್ ಡಿಸೈನಿಂಗ್ ಸೀರೀಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಸೀರೀಸ್ ಅಲ್ಲಿ ನಾನು ನಿಮಗೆ ಆಲ್ಬಮ್ ಡಿಸೈನಿಂಗ್ ಸ್ಟಾರ್ಟ್ ಹೇಗೆ ಮಾಡೋದು ಅನ್ನೋದು ಹಿಡ್ಕೊಂಡು ಫ್ಯೂಚರ್ ಅಲ್ಲಿ ನೀವು ಆಲ್ಬಮ್ ಡಿಸೈನಿಂಗ್ ನ ಹೇಗೆ ಪ್ರೊಫೆಷನಲ್ ಆಗಿ ವರ್ಕ್ ಮಾಡಬೇಕು ಅನ್ನೋದು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಕೂಡ ನಾನು ನಿಮ್ಗೆ ಹೇಳಲ್ಲ. ಯಾರು ಪೂರ್ತಿಯಾಗಿ ನೋಡ್ತೀರಾ ಅವ್ರಿಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಯಾರು ಸ್ಕಿಪ್ ಮಾಡ್ತಾ ನೋಡ್ತೀರಾ ಅವ್ರಿಗೇನೆ ಲಾಸ್ ಆಗೋದು. ಚಾನಲ್ಗೆ ಯಾರಾದರೂ ಹೊಸದಾಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋದಲ್ಲಿ ಹೇಳಿರೋ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ. ಮತ್ತೆ ನಿಮ್ಮ ಗ್ರೂಪಲ್ಲಿ ಯಾರಾದರೂ ಎಡಿಟಿಂಗ್ ಕಲಿಬೇಕು ಅನ್ಕೊಂಡಿರೋರು, ಆಲ್ಬಮ್ ಡಿಸೈನಿಂಗ್ ಕಲಿಬೇಕು ಅನ್ಕೊಂಡಿರೋರು ಇದ್ರೆ ಅವ್ರಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ನಾ ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ್ಯಾವ್ದ್ರ ಬಗ್ಗೆ ಮಾಹಿತಿ ಹೇಳ್ತೀನಿ ಅನ್ನೋದು ಒಂದು ಚಿಕ್ಕ ಇಂಟ್ರೋ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಒಂದು ಬಿಸ್ನೆಸ್ ಅಲ್ಲಿ ನಿಮ್ಮ ಕೆರಿಯರ್ನ ಹೇಗೆ ಬಿಲ್ಡ್ ಮಾಡ್ಕೋಬೇಕು, ಆಮೇಲೆ ಈ ಬಿಸ್ನೆಸ್ನ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ನೆಕ್ಸ್ಟು ಈ ಆಲ್ಬಮ್ ಡಿಸೈನಿಂಗ್ ಸ್ಟಾರ್ಟ್ ಮಾಡೋಕ್ಕೆ ನಿಮ್ಗೆ ಏನೇನು ರಿಕ್ವೈರ್ಮೆಂಟ್ಸ್ ರಿಕ್ವೈರ್ಮೆಂಟ್ಸ್ ಏನೇನು ಬೇಕು. ಎಕ್ಸಾಂಪಲ್ಗೆ ಇವಾಗ PSD ಫೈಲ್ಸು, ಬ್ಯಾಕ್ಗ್ರೌಂಡು, ಫಾಂಟ್ಸು, PNG ಫೈಲ್ಸು, ಈ ರೀತಿ ತುಂಬಾ ಬೇಕಾಗುತ್ತೆ. ಸೊ ಅದೇನೇನು ಬೇಕು ಅನ್ನೋದು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೆಕ್ಸ್ಟು ಈ ಒಂದು ಆಲ್ಬಮ್ ಡಿಸೈನಿಂಗ್ ಕರಿಯರಲ್ಲಿರೋ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಅಂದರೆ ನಿಮ್ಗೆ ಏನೇನು ಉಪಯೋಗ ಇದೆ. ನೆಕ್ಸ್ಟ್ ಅದಾದಮೇಲೆ ಈ ಬಿಸ್ನೆಸ್ನ ನೀವು ಹೇಗೆ ಪಬ್ಲಿಸಿಟಿ ಮಾಡಬೇಕು, ಹೇಗೆ ನಿಮ್ಮ ಕ್ಲೈಂಟ್ನ ಇನ್ವೈಟ್ ಮಾಡ್ಕೋಬೇಕು ಅನ್ನೋದು ಹೇಳ್ತೀನಿ. ನೆಕ್ಸ್ಟ್ ಅದಾದಮೇಲೆ ಇದ್ದೇ ಇದೆ, ಅಂದರೆ ಈ ಒಂದು ಬಿಸ್ನೆಸ್ಸಲ್ಲಿ ನೀವು ಎಷ್ಟು ಅರ್ನ್ ಮಾಡ್ಬೋದು, ಮಂತ್ಲಿ ಎಷ್ಟು ಅರ್ನ್ ಮಾಡ್ಬೋದು, ಇಲ್ಲಾಂದರೆ ಒನ್ ಡೇಗೆ ಎಷ್ಟು ಅರ್ನ್ ಮಾಡ್ಬೋದು, ಒಂದು ಆಲ್ಬಮ್ ಡಿಸೈನಿಂಗ್ನ ನೀವು ಮಾಡಿದ್ರೆ ಎಷ್ಟು ನಿಮಗೆ ಸಿಗುತ್ತೆ ಅನ್ನೋದು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಚಾನಲ್ಗೆ ಹೊಸದಾಗಿ ಯಾರಾದರೂ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಆಲ್ಬಮ್ ಡಿಸೈನರ್ ಬಿಸ್ನೆಸ್ನ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋಕ್ಕಿಂತ ಮುಂಚೆ ಆಲ್ಬಮ್ ಡಿಸೈನರ್ದು ಕೆರಿಯರು ತುಂಬಾನೇ ಬೆಸ್ಟ್ ಹೇಗೆ ಅಂತ ಹೇಳ್ಕೊಡ್ತೀನಿ. ಇವಾಗ ಈ ಬಿಸ್ನೆಸ್ನ ನೀವು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು, ಮನೆಯಲ್ಲೇ ಕೂತ್ಕೊಂಡು ಬಿಸ್ನೆಸ್ ಮಾಡ್ಬೋದು. ನೀವು ಯಾವುದೇ ಶಾಪ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ನೀವು ಶಾಪ್ಗೆ ರೆಂಟ್ ಕಟ್ಟೆ ಅವಶ್ಯಕತೆ ಇಲ್ಲ. ಆರಾಮಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಏನು ಮಾಡ್ಬೋದು, ಈ ಬಿಸ್ನೆಸ್ನ ಮಾಡ್ಬೋದು. ಇನ್ನೊಂದು ಏನಪ್ಪ ಅಂದರೆ, ಇವಾಗ ಫೋಟೋಗ್ರಾಫರ್ ಥರ ನೀವು ಇಯರ್ ಬೈ ಇಯರು ಹೊಸ ಇಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಅಂದರೆ ಇವಾಗ ಫೋಟೋಗ್ರಾಫಿ ಫೀಲ್ಡಲ್ಲಿ ಹೇಗಾಗುತ್ತೆ, ನಾವು ಇವಾಗ ಹೊಸ ಲೆನ್ಸ್ ತೊಗೋಬೇಕಾಗತ್ತೆ. 85mm, 50mm, 35mm, 70-200mm, ಈ ರೀತಿ ತುಂಬಾ ಲೆನ್ಸ್ ಪರ್ಚೇಸ್ ಮಾಡಬೇಕಾಗತ್ತೆ. ಬೇರೆ ರೀತಿ ಕ್ಯಾಮ್ರಾ ಪರ್ಚೇಸ್ ಮಾಡಬೇಕಾಗತ್ತೆ. ತುಂಬಾ ಬಜೆಟ್, ಅಂದರೆ ಅಲ್ಲಿ ನಾವು ತುಂಬಾ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಬೇಕಾಗತ್ತೆ. ಏನಿಲ್ಲ ಅಂದರೂ ಒಂದು ಸ್ಟಾರ್ಟಿಂಗ್ ನಾವು ಒಂದು ಫೋಟೋಗ್ರಾಫಿ ಫೀಲ್ಡಿಗೆ ಇಳಿತೀವಪ್ಪ ಅಂದರೆ ಏನಿಲ್ಲ 3-4 ಲಕ್ಷ ಆರಾಮಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಫೋಟೋಗ್ರಾಫಿ ಫೀಲ್ಡ್ಗೆ. ಪ್ರೊಫೆಷ್ನಲ್ ಆಗಿ ವರ್ಕ್ ಮಾಡ್ತೀನಿ ಅಂದರೆ ಏನಿಲ್ಲ ಅಂದರೆ 10-20 ಲಕ್ಷದವರೆಗೂ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಫೋಟೋಗ್ರಾಫಿ ಫೀಲ್ಡ್ಗೆ ಅದು ಕಡಿಮೆನೇ. ಆಲ್ಬಮ್ ಡಿಸೈನಿಂಗಲ್ಲಿ ಹೀಗಿಲ್ಲ. ನೀವು ಜಸ್ಟ್ ಒಂದು ಬೆಸ್ಟ್ ಮಾನಿಟ್ರು ಆಮೇಲೆ ಬೆಸ್ಟ್ ಫೀಸಿನ ಬಿಲ್ಡ್ ಮಾಡಿಬಿಟ್ರೆ ಸಾಕು. ನೀವು ಆರಾಮಾಗಿ ನಿಮ್ಮ ಬಿಸ್ನೆಸ್ನ ಏನಿಲ್ಲ ಅಂದರೂ ಒಂದು 5-6 ವರ್ಷ ಆರಾಮಾಗಿ ಏನು ಮಾಡ್ಬೋದು, ರನ್ ಮಾಡ್ಕೊಂಡು ಹೋಗ್ಬೋದು. ಜನ್ರೇಷನ್ ತಕ್ಕಂಗೆ ನೀವು ಸಾಫ್ಟ್ವೇರ್ನ ಅಪ್ಡೇಟ್ ಮಾಡ್ತಾ ಹೋದರೆ ಮುಗಿದೋಯ್ತು. ನೆಕ್ಸ್ಟ್ ನಿಮ್ಗೆ ಯಾವುದೇ ರೀತಿ ಇಕ್ವಿಪ್ಮೆಂಟ್ಸು ಜಾಸ್ತಿ ಇದಕ್ಕೆ ಯೂಸ್ ಆಗಂತೂ ಆಗಲ್ಲ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ, ಇವಾಗಿನ ಮಾರ್ಕೆಟಲ್ಲಿ ಹೊಸ ಡಿಸೈನರ್ಸು ತುಂಬಾ ಕಡಿಮೆ. ಅಂದರೆ ಇವಾಗ ಓಲ್ಡ್ ಡಿಸೈನರ್ಸ್ ಇದ್ದಾರೆ, ಎಲ್ಲರೂ ಸಾಫ್ಟ್ವೇರ್ನ ಯೂಸ್ ಮಾಡಿಬಿಟ್ಟು, ಥರ್ಡ್ ಪಾರ್ಟಿ ಸಾಫ್ಟ್ವೇರ್ನ ಯೂಸ್ ಮಾಡಿಬಿಟ್ಟು ಆಲ್ಬಮ್ ಡಿಸೈನಿಂಗ್ ಮಾಡ್ತಾ ಇದ್ದಾರೆ. ಸೊ ಇವಾಗಿನ ಜನ್ರೇಷನ್ ತಕ್ಕಂಗೆ ಹೊಸ ಎಡಿಟರ್ಸು, ಹೊಸ ಡಿಸೈನ್ ಮಾಡೋರು ಯಾರೂ ಇಲ್ಲ. ಆದ ಕಾರಣ ಇವಾಗ ಹೇಳ್ಬೇಕಂದ್ರೆ ತುಂಬ ಜನ ಇವಾಗ ಆಲ್ಮೋಸ್ಟ್ ಆಲ್ ಎಲ್ಲರೂ ಏನು ಮಾಡ್ತಾರೆ, ಅದ್ದೂರಿಯಾಗಿ ಮದುವೆ ಆಗ್ತಾರೆ. ವೆಡ್ಡಿಂಗ್ದು ಆಲ್ಬಮ್ ಮಾಡಿಸ್ತಾರೆ, ಆಮೇಲೆ ಫ್ರೀ ವೆಡ್ಡಿಂಗ್ ಆಲ್ಬಮ್ ಆಗುತ್ತೆ, ಮೆಟರ್ನಿಟಿ ಶೂಟ್ ಆಲ್ಬಮ್ ಆಗುತ್ತೆ, ಬೇಬಿ ಶವರ್ ಆಲ್ಬಮ್ ಆಗುತ್ತೆ, ಆಮೇಲೆ ಬೇಬಿ ಫೋಟೋ ಶೂಟ್ ಕೂಡ ಆಲ್ಬಮ್ ಮಾಡ್ತಾರೆ, ಹೋಮ್ ಓಪನಿಂಗ್ ಸೆರೆಮನಿದು ಕೂಡ ಆಲ್ಬಮ್ ಮಾಡ್ತಾರೆ. ಇವಾಗ ಯಾವುದೇ ಫೋಟೋ ಶೂಟ್ ಆದರೂ ಎಲ್ಲನೂ ಆಲ್ಬಮ್ ಮಾಡಿಸ್ತಾರೆ. ಆದ ಕಾರಣ ಫ್ಯೂಚರಲ್ಲಿ ಆಲ್ಬಮ್ ಡಿಸೈನರ್ಸ್ದು ಏನು ಬೇಡಿಕೆ ತುಂಬಾ ಜಾಸ್ತಿ ಇದೆ. ಮತ್ತು ಇನ್ನೊಂದು ನಾನು ನಿಮ್ಗೆ ಏನು ಸಜೆಷನ್ ಮಾಡ್ಬೇಕು ಅಂದ್ಕೊಂಡಿದ್ದೆ ಅಂದರೆ, ಯಾರೂ ಇವಾಗ ಆಲ್ಬಮ್ ಡಿಸೈನಿಂಗ್ನ ನೀವು ಮ್ಯಾನ್ಯಲ್ ಆಗೇ ಮಾಡೋದನ್ನ ಕಲೀರಿ. ಯಾವುದೇ ರೀತಿ ಸಾಫ್ಟ್ವೇರ್ಗಳನ್ನ ಯೂಸ್ ಮಾಡಬೇಡಿ. ನಿಮ್ಮ ಒಂದು ಟೈಮ್ನ ಉಳಿಸೋಕ್ಕೋಸ್ಕರ ಸಾಫ್ಟ್ವೇರ್ಗಳನ್ನ ಯೂಸ್ ಮಾಡಬೇಡಿ. ಇವಾಗ ಸಾಫ್ಟ್ವೇರ್ ಏನು ಮಾಡುತ್ತೆ, ನೀವು ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಷನ್ ಮಾಡಿಬಿಟ್ಟು ಅದಕ್ಕೆ ಕ್ಲಿಕ್ ಮಾಡಿಬಿಟ್ರೆ ಅದು ಆಟೋಮೆಟಿಕ್ಕಾಗಿ ಏನು ಮಾಡುತ್ತೆ, ಆಲ್ಬಮ್ ಡಿಸೈನಿಂಗ್ನ ಮಾಡಿಬಿಡುತ್ತೆ. ಬಟ್ ಇನ್ನೊಂದೇನು, ನಮಗೆ ಗೊತ್ತಿರೋ ಫೀಲಿಂಗು, ನಮಗೆ ಆಗ್ತಿರೋ ಎಮೋಷನ್ನು ಅದು ಸಾಫ್ಟ್ವೇರ್ ಗೊತ್ತಿರಲ್ಲ. ಯಾಕಂದರೆ ಇವಾಗ ನಾವು ಒಂದು ಮೂಮೆಂಟ್ನ ಕ್ಯಾಪ್ಚರ್ ಮಾಡಿರ್ತೀವಿ. ವೆಡ್ಡಿಂಗಲ್ಲಿ ಒಂದು ಮೂಮೆಂಟ್ನ ಕ್ಯಾಪ್ಚರ್ ಮಾಡಿಬಿಟ್ಟು ಆ ಮೂಮೆಂಟ್ನ ಯಾವ ಸೀಟಲ್ಲಿ ಎಲ್ಲಿ ಆ್ಯಡ್ ಮಾಡಬೇಕು ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ. ನಮಗೆ ಗೊತ್ತಾಗುತ್ತೆ ಎಕ್ಸ್ಪೀರಿಯನ್ಸ್ ಮೇಲೆ, ಅದು ಈ ಇಮೇಜ್ನ ಇಲ್ಲೇ ಆ್ಯಡ್ ಮಾಡಬೇಕು, ಆಮೇಲೆ ಏನು ಇದು ಮದುವೆದು ಪಿಕ್ಚರ್ಸ್ನ ಇದೇ ರೀತಿ ಆ್ಯಡ್ ಮಾಡಬೇಕು, ಕ್ಯಾಂಡಿಡ್ ಫೋಟೋನ ಇದೇ ರೀತಿ ಆ್ಯಡ್ ಮಾಡಬೇಕು, ಇದೇ ರೀತಿ ಡಿಸೈನ್ ಮಾಡಬೇಕು ಅನ್ನೋದು ನಮ್ಗೆ ಮಾತ್ರ ಗೊತ್ತು. ಸಾಫ್ಟ್ವೇರ್ಗೆ ಅದೆಲ್ಲ ಗೊತ್ತಾಗಲ್ಲ. ನೀವು ಡೈರೆಕ್ಟಾಗಿ ಸೆಲೆಕ್ಷನ್ ಮಾಡಿಬಿಟ್ರೆ ಅದು ಅದರ ರೇಂಜಿಗೆ ಏನು ಮಾಡುತ್ತೆ, ಅದು ಡಿಸೈನ್ ಮಾಡಿ ಕೊಟ್ಬಿಡುತ್ತೆ. ಆಮೇಲೆ ಅದು ಪ್ರೊಫೆಷ್ನಲ್ ಲೆವೆಲ್ ವರ್ಕ್ ಆಗೋದೇ ಇಲ್ಲ. ಇವಾಗ ಮದುವೆಗಳು ಕ್ಲೈಂಟು ತುಂಬಾ ಖರ್ಚು ಮಾಡಿ, ಜಾಸ್ತಿ 20-30 ಲಕ್ಷ ಎಲ್ಲ ಖರ್ಚು ಮಾಡಿ ಮದುವೆ ಮಾಡಿಸ್ತಾ ಇರ್ತಾರೆ. ಸೊ ಆ ಮದುವೆಯಲ್ಲಿ ಅವ್ರಿಗೆ ಕೊನೆಯದಾಗಿ ಉಳಿಯೋದು ನಾವು ಕ್ಯಾಪ್ಚರ್ ಮಾಡಿರೋ ಫೋಟೋಸು, ಆಮೇಲೆ ನೀವು ಡಿಸೈನ್ ಮಾಡಿರೋ ಆಲ್ಬಮ್ ಡಿಸೈನಿಂಗ್ ಮಾತ್ರ.
ಆದ ಕಾರಣ ಪ್ರತಿಯೊಂದು ಎಮೋಷನ್ನ ಪ್ರತಿಯೊಂದು ಮೂಮೆಂಟ್ನ ನೀವು ನೀಟಾಗಿ ಡಿಸೈನ್ ಮಾಡಿಬಿಟ್ರೆ ಕ್ಲೈಂಟ್ಗೆ ತುಂಬಾ ಮೆಚ್ಚುಗೆ ಬಂದ್ಬಿಡುತ್ತೆ. ಇವಾಗ ಎಲ್ಲರೂ ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇದ್ದಾರೆ, ಥರ್ಡ್ ಪಾರ್ಟಿ ಸಾಫ್ಟ್ವೇರೇ ಯೂಸ್ ಮಾಡಿಬಿಡ್ತಾ ಇದ್ದಾರೆ ಆಲ್ಬಮ್ ಡಿಸೈನಿಂಗ್ ಮಾಡೋಕ್ಕೆ, ವರ್ಕ್ ಫಾಸ್ಟ್ ಆಗುತ್ತೆ ಅಂತ. ಬಟ್ ಅದು ಯಾವುದು ಪ್ರೊಫೆಷ್ನಲ್ ವರ್ಕ್ ಆಗಲ್ಲ. ನಾನು ನಿಮಗೊಂದು ಸಜೆಷನ್ ಮಾಡೋದು ಏನಂದರೆ, ಯಾವುದೇ ರೀತಿ ಥರ್ಡ್ ಪಾರ್ಟಿ ಸಾಫ್ಟ್ವೇರ್ನ ನೀವು ಯೂಸ್ ಮಾಡಬೇಡಿ. ಆಲ್ಬಮ್ ಡಿಸೈನಿಂಗ್ ಎಷ್ಟೇ ಕಷ್ಟ ಆದರೂ ಮ್ಯಾನ್ಯಲ್ ಆಗಿ ಡಿಸೈನ್ ಮಾಡ್ತಾ ಸೊ ಈ ಫೀಲ್ಡನ್ನ ನಾವೇ ಉಳಿಸಿ ಬೆಳೆಸ್ಕೊಂಡು ಹೋಗಬೇಕಾಗತ್ತೆ. ಸೊ ಆದ ಕಾರಣ ದಯವಿಟ್ಟು ಮ್ಯಾನ್ಯಲ್ ಆಗಿ ಡಿಸೈನ್ ಮಾಡೋದನ್ನೇ ಕಲೀರಿ, ಯಾವುದೇ ಸಾಫ್ಟ್ವೇರ್ನ ಯೂಸ್ ಮಾಡಬೇಡಿ. ನೀವು ಮ್ಯಾನ್ಯಲ್ ಆಗಿ ಆಲ್ಬಮ್ ಡಿಸೈನಿಂಗ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಅದಾದ್ಮೇಲೆ ಏನಪ್ಪಾ ಅಂದರೆ, ಇವಾಗಿನ ಫೋಟೋಗ್ರಾಫರ್ಸು ಯಾರು ತಮ್ಮ ಆಲ್ಬಮ್ನ ತಾವೇ ಡಿಸೈನ್ ಮಾಡ್ಕೊಳ್ಳಲ್ಲ, ಬೇರೆದವ್ರಿಗೆ ಕೊಡ್ತಾರೆ. ಯಾಕಂದರೆ ಇವಾಗ ಆಲ್ರೆಡಿ ಅವರು ಶೂಟ್ ಮಾಡಿ ತುಂಬಾ ವರ್ಕಲ್ಲಿ ಟಯರ್ಡ್ ಆಗಿಬಿಟ್ಟು ವರ್ಕಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತಾರೆ. ಅವರು ಆಲ್ಬಮ್ ಡಿಸೈನಿಂಗ್ ಮಾಡೋಕ್ಕೆ ಅಷ್ಟೊಂದು ಅವ್ರಿಗೆ ಟೈಮ್ ಇರಲ್ಲ. ಆದ ಕಾರಣ ಏನು ಮಾಡ್ತಾ ಇರ್ತಾರೆ, ಅವರು ಬೆಸ್ಟ್ ಆಲ್ಬಮ್ ಡಿಸೈನ್ನ ಹುಡುಕ್ತಾ ಇರ್ತಾರೆ. ಸೊ ನೀವೇನಾದರೂ ನಿಮ್ಮ ಸುತ್ತಮುತ್ತಲು ಯಾರಾದರೂ ಫೋಟೋಗ್ರಾಫರ್ಸ್ ಇದ್ದರೆ ಅವ್ರನ್ನ ಪರಿಚಯ ಮಾಡಿಕೊಂಡು ನಿಮ್ಮ ಒಂದು ರಿಸಲ್ಟ್ನ ಅವ್ರಿಗೆ ತೋರಿಸಿ, ಸೊ ಮುಂದೆ ಅವರೆಲ್ಲ ಕೊಡೋ ಆಲ್ಬಮ್ಬು ನಿಮಗೆ ಬರೋ ಹಾಗೆ ನೀವು ಮಾಡ್ಕೊಂಡ್ಬಿಟ್ರೆ ನಿಮ್ಮ ಫ್ಯೂಚರಲ್ಲಿ ಆರಾಮಾಗಿ ಏನು ಮಾಡ್ಬೋದು ರೀ, ನಿಮ್ಮ ಆಲ್ಬಮ್ ಡಿಸೈನಿಂಗ್ ಬಿಸ್ನೆಸ್ನ ರನ್ ಮಾಡ್ಬೋದು. ಫ್ರೆಂಡ್ಸ್, ನೀವು ಇವಾಗ ಆಲ್ಬಮ್ ಡಿಸೈನಿಂಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅದರಲ್ಲಿರೋ ಬೇಸಿಕ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಬೇಸಿಕ್ ಅಂದರೆ ಏನು, ಇವಾಗ ಆಲ್ಬಮ್ ಡಿಸೈನಿಂಗು ಎಷ್ಟು ಸೀಟ್ ಇರುತ್ತೆ, ಅದರ ಸೈಜ್ ಏನೇನಿರುತ್ತೆ, ಯಾವ್ಯಾವ ಕಲರ್ ಇರುತ್ತೆ, ಆಮೇಲೆ ಯಾವ ರೀತಿ ಡಿಸೈನ್ ಮಾಡ್ಬೇಕು ನಾವು, ಇವಾಗ ವೆಡ್ಡಿಂಗ್ದು ಯಾವ ರೀತಿ ಡಿಸೈನ್ ಮಾಡಬೇಕು, ಪ್ರೀ ವೆಡ್ಡಿಂಗ್ದು ಯಾವ ರೀತಿ ಡಿಸೈನ್ ಮಾಡಬೇಕು, ಆಮೇಲೆ ಬೇಬಿ ಶವರು, ಮೆಟರ್ನಿಟಿ ಶೂಟು, ಈ ರೀತಿ ಯಾವ್ಯಾವ ರೀತಿ ಡಿಸೈನ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೈಜ್ ಬಗ್ಗೆ ತಿಳ್ಕೊಬೇಕಾಗತ್ತೆ. ಆಮೇಲೆ ಯಾವ್ಯಾವ ರೀತಿ ಪ್ರಿಂಟ್ ಇರುತ್ತೆ, ಆಲ್ಬಮ್ದು ಯಾವ ರೀತಿ ಪ್ರಿಂಟ್ ಬರುತ್ತೆ ಅನ್ನೋದು ತಿಳ್ಕೊಬೇಕು. ಆಲ್ಬಮಲ್ಲಿ ಯಾವ್ಯಾವ ಶೀಟ್ಸ್ ಇರ್ತವೆ, ಕೆಲವೊಂದು ಶೀಟ್ಸ್ ಬರ್ತವೆ. ಎಕ್ಸಾಂಪಲ್ಗೆ ನೀವು ಇವಾಗ ಸ್ಪಾರ್ಕಲ್ಲು, ಮ್ಯಾಟು, ವ್ಯಾಲ್ವೆಟ್ಟು, ರ್ಯಾಂಬೋಸು, ಗೋಲ್ಡನ್ ರ್ಯಾಂಬೋಸು, ಈ ರೀತಿ ಎಲ್ಲ ತುಂಬ ಶೀಟ್ಸ್ ಬರ್ತವೆ. ಅವು ಯಾವ ಶೀಟಲ್ಲಿ ಯಾವ ರೀತಿ ಡಿಸೈನ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಇವಾಗ 20 ಶೀಟ್ಸ್ ಆಲ್ಬಮ್ಬು, 30 ಶೀಟ್ಸು, ಆಮೇಲೆ 50 ಶೀಟ್ಸು, ಈ ರೀತಿ ಎಲ್ಲ ಶೀಟ್ಸ್ ಇರ್ತವೆ. ಸ್ಟಾರ್ಟಿಂಗಲ್ಲಿ ಯಾವ ಶೀಟ್ನ ಯೂಸ್ ಮಾಡಬೇಕು, ನಾವು ಯಾವ ಡಿಸೈನ್ ಮಾಡಬೇಕು, ಮೀಡಿಯಮಲ್ಲಿ ಯಾವ ಡಿಸೈನ್ ಮಾಡಬೇಕು, ಲಾಸ್ಟಲ್ಲಿ ಯಾವ ಡಿಸೈನ್ ಮಾಡಬೇಕು ಅನ್ನೋದು ನಿಮಗೆ ಬೇಸಿಕ್ ಬಗ್ಗೆ ಮೊದಲು ಗೊತ್ತಿರಬೇಕಾಗತ್ತೆ. ಆಮೇಲೆ ಪ್ರಿಂಟ್ ಯಾವ ಕಲರಲ್ಲಿ ಆಗುತ್ತೆ, ಇವಾಗ 7 ಕಲರ್ ಲ್ಯಾಬು, ಆಮೇಲೆ 6 ಕಲರ್ ಲ್ಯಾಬು, 4 ಕಲರ್ ಲ್ಯಾಬು, ಈ ರೀತಿ ಲ್ಯಾಬ್ ಇರ್ತವೆ. ಎಷ್ಟು ಕಲರಲ್ಲಿ ನಾವು ಪ್ರಿಂಟ್ ಮಾಡಿದ್ರೆ ಅದು ಆಲ್ಬಮ್ ನೀವು ಮಾಡಿರೋ ಡಿಸೈನು ಚೆನ್ನಾಗಿ ಬರುತ್ತೆ ಅನ್ನೋದು ನೀವು ಬೇಸಿಕ್ ಬಗ್ಗೆ ಏನು ಮಾಡಬೇಕಾಗತ್ತೆ, ಮೊದಲು ತಿಳ್ಕೊಬೇಕಾಗತ್ತೆ. ಮಿಕ್ಸಿಂಗ್ ಪೇಜ್ನ ಯಾವಾಗ ಆ್ಯಡ್ ಮಾಡೋದು, ಗ್ರೂಪ್ ಪೇಜಸ್ನ ಯಾವಾಗ ಆ್ಯಡ್ ಮಾಡೋದು, ಇವೆಲ್ಲ ನಿಮ್ಗೆ ಗೊತ್ತಿದ್ರೆ ನೀವು ಆಲ್ಬಮ್ ಡಿಸೈನಿಂಗ್ನ ತುಂಬಾ ಚೆನ್ನಾಗಿ ಕಲಿತೀರ. ಡೋಂಟ್ ವರಿ, ನಾನು ನಿಮಗೆ ಆಲ್ಬಮ್ ಡಿಸೈನಿಂಗ್ ಬಗ್ಗೆ ಕಂಪ್ಲೀಟಾಗಿ ಪಿನ್ ಟು ಪಿನ್ ಹೇಳ್ಕೊಡ್ತೀನಿ. ನಿಮ್ದು ಏನೇ ಡೌಟ್ಸ್ ಇದ್ರೂ ನನ್ನ ಕೇಳಿ, ನಾನು ನಿಮಗೆ ಖಂಡಿತವಾಗಿ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ನಾನು ನಿಮ್ಗೆ ಇನ್ನೊಂದು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಟಾರ್ಗೆಟ್ ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋಗೆ 1000 ಲೈಕ್ಸ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅಷ್ಟು ಲೈಕ್ಸ್ ಬಂದರೆ ನಾನು ನೆಕ್ಸ್ಟ್ ಆಲ್ಬಮ್ ಡಿಸೈನಿಂಗ್ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದರೆ ಅಷ್ಟು ಬರಲಿಲ್ಲ ಅಂದರೆ ನಾನು ಕೂಡ ಕಂಟಿನ್ಯೂ ಮಾಡಲ್ಲ. ಯಾಕಂದರೆ ಇವಾಗ ನೀವು ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಕಾರಣ ನಾನು ಇವಾಗ ಆಲ್ಬಮ್ ಡಿಸೈನಿಂಗ್ ಬಗ್ಗೆ ಹೇಳ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ನನಗೂ ಕೂಡ ಸಪೋರ್ಟ್ ಬಂದರೆ, ಲೈಕ್ಸ್ ಬಂದರೆ ನೆಕ್ಸ್ಟ್ ವಿಡಿಯೋನ ಮಾಡಬೇಕು ಅಂತ ನನಗೂ ಅನಿಸುತ್ತೆ. ಯಾರೂ ಸಪೋರ್ಟೇ ಮಾಡ್ತಾ ಇಲ್ಲ, ವ್ಯೂಸೇ ಬರ್ತಾ ಇಲ್ಲ. ಸುಮ್ಮನೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಲೈಕ್ಸು, ಕಮೆಂಟ್ಸು ಏನೂ ಬರಲಿಲ್ಲ ಅಂದರೆ ನಾನು ಕೂಡ ಮಾಡಿ ಯೂಸ್ ಇಲ್ಲ. ಇವಾಗ ನೀವು ಬೇಕಾದರೆ ಯೂಟ್ಯೂಬಲ್ಲಿ ಕನ್ನಡದಲ್ಲಿ ಸರ್ಚ್ ಮಾಡಿ ನೋಡಿ, ಯಾರೂ ಕೂಡ ಆಲ್ಬಮ್ ಡಿಸೈನಿಂಗ್ ಬಗ್ಗೆ ಹೇಳಿಲ್ಲ. ಯಾಕೆ ಹೇಳಿಲ್ಲ ಅಂದರೆ ಕರ್ನಾಟಕದಲ್ಲಿ ವ್ಯೂಸ್ ಬರಲ್ಲ ಅಂತ. ಕನ್ನಡದಲ್ಲಿ ಇವಾಗ ಫೋಟೋಗ್ರಾಫಿಗೆ, ಡಿಸೈನಿಂಗ್ಗೆ ಅಷ್ಟೊಂದು ಸಪೋರ್ಟ್ ಇಲ್ಲ ಅಂತ ವ್ಯೂಸ್ ಚೆನ್ನಾಗಿ ಬರಲ್ಲ. ಇವಾಗ ನೀವು ನೋಡ್ಬೋದು, ಕೇರಳ ವೆಡ್ಡಿಂಗ್ ಆಗಲಿ, ಆಮೇಲೆ ತಮಿಳ್ನಾಡು ವೆಡ್ಡಿಂಗು, ಇವಾಗ ಮಹಾರಾಷ್ಟ್ರ ವೆಡ್ಡಿಂಗ್, ತುಂಬಾ ಆಲ್ರೆಡಿ ಅವರು ಏನಿದೆ ವೆಡ್ಡಿಂಗಲ್ಲಿ ಸ್ವಲ್ಪ ಮುಂದೆ ಇದೆ. ಏನು ಸರ್ ಬೇರೆ ಸ್ಟೇಟ್ನ ಹೊಗಳ್ತಾ ಇದ್ದಾರೆ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಇರೋದನ್ನೇ ಹೇಳ್ತಾ ಇದ್ದೀನಿ ನಾನು. ಕರ್ನಾಟಕದಲ್ಲಿ, ಕನ್ನಡದಲ್ಲಿ ಇವಾಗ ಆಲ್ಬಮ್ ಡಿಸೈನಿಂಗ್ ಬಗ್ಗೆ ಹೇಳೋರು, ಫೋಟೋಗ್ರಾಫಿ ಬಗ್ಗೆ ಯೂಟ್ಯೂಬ್ ಚಾನಲ್ಗಳು, ಆಮೇಲೆ ಎಡಿಟಿಂಗ್ ಬಗ್ಗೆ ಯೂಟ್ಯೂಬ್ ಚಾನಲ್ ಜಾಸ್ತಿ ಇಲ್ಲ. ಯಾಕಂದರೆ ಕನ್ನಡದಲ್ಲಿ ವ್ಯೂಸ್ ಬರಲ್ಲ, ಸಪೋರ್ಟ್ ಬರಲ್ಲ ಅಂತ ಯಾರೂ ಕೂಡ ಮಾಡಲ್ಲ. ಆದರೂ ನೀವೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರ ಅಂತ ನಾನು ಮಾಡ್ತಾ ಇದ್ದೀನಿ. ಸೊ ನೀವು ನಮಗೆ ಸಪೋರ್ಟ್ ಮಾಡೋದ್ರಿಂದ, ವಿಡಿಯೋನ ಲೈಕ್ ಮಾಡೋದ್ರಿಂದ ನಮಗೂ ಕೂಡ ಏನಾಗುತ್ತೆ, ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ಆದ ಕಾರಣ ಈ ಒಂದು ವಿಡಿಯೋದಲ್ಲಿ 1000 ಲೈಕ್ಸ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅಷ್ಟೇ ಲೈಕ್ ಆದರೆ ನಾನು ನೆಕ್ಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ, ಇಲ್ಲಾಂದರೆ ಈ ಸೀರೀಸ್ನ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ. ಸೊ ಅದಾದಮೇಲೆ ನೀವು ಹೊಸ ಹೊಸ ಸ್ಕಿಲ್ಸ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಏನಿಲ್ಲ ಸರ್ ಇವತ್ತೊಂದು ವಿಡಿಯೋ ಮಾಡಿ ಹಾಕಿದ್ದಾರೆ ಆಲ್ಬಮ್ ಡಿಸೈನಿಂಗ್ ಬಗ್ಗೆ, ಅದನ್ನು ನಾನು ಪೂರ್ತಿ ನೋಡಿಬಿಟ್ಟಿದ್ದೀನಿ, ನನಗೂ ಕೂಡ ಆಲ್ಬಮ್ ಡಿಸೈನಿಂಗ್ ಬಂತು, ನಾನು ಇನ್ಮೇಲೆ ಆಲ್ಬಮ್ ಡಿಸೈನಿಂಗ್ನ ಸ್ಟಾರ್ಟ್ ಮಾಡಿಬಿಡ್ತೀನಿ ಅಂದರೆ ಆಗಲ್ಲ. ನೀವು ಕಂಟಿನ್ಯೂಯಸ್ ಆಗಿ ಹೊಸದನ್ನು ಕಲಿಬೇಕಾಗುತ್ತೆ. ಆಲ್ಬಮ್ ಡಿಸೈನಿಂಗಲ್ಲಿ ಮೇನಾಗಿ ನೀವು ಕಲರ್ ಕರೆಕ್ಷನು, ಕಲರ್ ಗ್ರೇಡಿಂಗು, ಆಮೇಲೆ ಸ್ಕಿನ್ನ ಸ್ಮೂತ್ ಮಾಡೋದು, ಎಕ್ಸ್ಪೋಜರ್ನ ಕರೆಕ್ಟ್ ಮಾಡೋದು ತುಂಬಾ ಕಲಿಬೇಕಾಗುತ್ತೆ. ಎಲ್ಲ ನೀವು ಎಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಿರಲ್ಲ ಅಷ್ಟು ನೀವು ಆಲ್ಬಮ್ ಡಿಸೈನಿಂಗಲ್ಲಿ ಪರ್ಫೆಕ್ಟ್ ಆಗ್ತಾ ಹೋಗ್ತೀರಾ. ಆಲ್ರೆಡಿ ನಾನು ಕಲರ್ ಗ್ರೇಡಿಂಗು, ಕಲರ್ ಕರೆಕ್ಷನಲ್ಲಿ, ಸ್ಕಿನ್ನ ಸ್ಮೂತ್ ಮಾಡೋದ್ರಲ್ಲಿ ತುಂಬಾ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅವೆಲ್ಲ ವಿಡಿಯೋ ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆಲ್ಬಮ್ ಡಿಸೈನಿಂಗು ನಿಮಗೆ ತುಂಬಾ ಈಸಿ ಆಗುತ್ತೆ. ಇಲ್ಲಾಂದರೆ ನೀವು ಆಲ್ಬಮ್ ಡಿಸೈನಿಂಗ್ ತುಂಬಾ ಟಫ್ ಆಗುತ್ತೆ. ಸೊ ಆದ ಕಾರಣ ಏನು ಮಾಡಿ, ನೀವು ಕಲರ್ ಕರೆಕ್ಷನು, ಕಲರ್ ಗ್ರೇಡಿಂಗು, ಸ್ಕಿನ್ ಸ್ಮೂತ್ ಮಾಡೋದು ಹೇಗೆ, ಒಂದು ಇಮೇಜ್ದು ಎಕ್ಸ್ಪೋಜರ್ ಹೆಂಗೆ ಮಾಡೋದು ಅನ್ನೋದು ಮೊದಲು ಎಡಿಟಿಂಗ್ ಬೇಸಿಕ್ನ ನೀವೇನು ಮಾಡಬೇಕು ತಿಳ್ಕೊಬೇಕಾಗತ್ತೆ. ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ, ದಯವಿಟ್ಟು ನೋಡ್ಕೊಳ್ಳಿ.
ನೆಕ್ಸ್ಟ್ ನೀವು ಮತ್ತೇನು ಮಾಡಬೇಕಾಗುತ್ತೆ, ಇಂಡಿಯಾ ದೇಶದಲ್ಲಿ ಅಂದರೆ ಇಂಡಿಯನ್ ವೆಡ್ಡಿಂಗ್ಸ್ ಯಾವ ರೀತಿ ನಡೀತಾವೆ ಅನ್ನೋ ತಿಳ್ಕೊಬೇಕು. ಇವಾಗ ಬೇರೆ ಬೇರೆ ಕಲ್ಚರಲ್ಲಿ ಬೇರೆ ಬೇರೆ ರೀತಿ ನಡೀತೆ. ಮುಸ್ಲಿಮಲ್ಲಿ, ಆಮೇಲೆ ಕ್ರಿಶ್ಚಿಯನ್ನು, ಆಮೇಲೆ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ತುಂಬಾ ಕಲ್ಚರ್ಸ್ ಇರ್ತವೆ. ಅವೆಲ್ಲ ಯಾವ ರೀತಿ ವೆಡ್ಡಿಂಗ್ಸ್ ಆಗ್ತವೆ ಅನ್ನೋ ತಿಳ್ಕೊಬೇಕು. ಅಂದರೆ ಇವಾಗ ಕ್ರಿಶ್ಚಿಯನ್ದು ಬೇರೆ ಪದ್ಧತಿ ಇರ್ತದೆ, ಅವ್ರದ್ದು ಬೇರೆ ರೂಲ್ಸ್ ಇರ್ತದೆ. ಅದೇ ತಕ್ಕಂಗೆ ಅವ್ರು ಏನು ಮಾಡ್ತಾರೆ, ವೆಡ್ಡಿಂಗ್ ಮಾಡ್ತಾರೆ. ಸೊ ಅದು ಡಿಸೈನಿಂಗ್ ಏನಾದರೂ ನಿಮಗೆ ಬಂದರೆ ಅವಾಗ ಡಿಸೈನಿಂಗ್ ಹೆಂಗೆ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ಇವಾಗ ಮುಸ್ಲಿಮ್ಸು ಅವರು ಒಂದು ಬೇರೆ ರೀತಿಯಲ್ಲಿ ಏನು ಮಾಡ್ತಾರೆ, ಅವ್ರ ಧರ್ಮದಲ್ಲಿ ಆಚರಣೆ ಇದ್ದಂಗೆ ಅವ್ರು ಏನು ಮಾಡ್ತಾರೆ, ವೆಡ್ಡಿಂಗ್ನ ಮಾಡ್ಕೊತಾರೆ. ಆ ಒಂದು ಆಲ್ಬಮ್ ಡಿಸೈನಿಂಗ್ನ ಹೇಗೆ ಮಾಡಬೇಕು ಅನ್ನೋದು ನೀವು ಆಲ್ರೆಡಿ ಏನು ಮಾಡಬೇಕಾಗತ್ತೆ, ಮೊದಲು ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ನೀವು ಏನು ಮಾಡಬೇಕು, ನಿಮ್ಮ ಒಂದು ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅಂದರೆ ನೀವು ಇವಾಗ ಆಲ್ಬಮ್ ಡಿಸೈನಿಂಗ್ನ ಸ್ಟಾರ್ಟ್ ಮಾಡಿದ ಕೂಡಲೇ ನಿಮ್ಮ ಒಂದು ಬಿಸ್ನೆಸ್ದು ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಬೇಕು, ಇನ್ಸ್ಟಾಗ್ರಾಮ್ ಪೇಜ್ ಕ್ರಿಯೇಟ್ ಮಾಡಬೇಕು. ಯಾವ ಪೇಜ್ನ ಡಿಸೈನಿಂಗ್ಗೆ ನೀವು ಏನು ಬೇಕು, ನಿಮ್ಮ ಪಬ್ಲಿಸಿಟಿಗೆ ಯಾವ್ಯಾವ ಪೇಜಸ್ನ ನೀವು ಅಪ್ಲೋಡ್ ಮಾಡಬೇಕು ಅನ್ನೋದು. ಸೊ ಈ ರೀತಿ ಎಲ್ಲ ಏನು ಮಾಡಬೇಕಾಗುತ್ತೆ, ನೀವು ಆಲ್ಬಮ್ ಡಿಸೈನಿಂಗ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಬೇಸಿಕ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಎಲ್ಲನೂ ನಿಮಗೆ ಹೇಳ್ಕೊಡ್ತೀನಿ. ದಯವಿಟ್ಟು ವಿಡಿಯೋಗೆ ಸಪೋರ್ಟ್ ಮಾಡಿ, ಲೈಕ್ನ ಮಾಡಿದರೆ ನಾನು ನಿಮಗೆ ಎಲ್ಲನೂ ಪ್ರತಿಯೊಂದು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಅದಾದಮೇಲೆ ನೀವು ಆಲ್ಬಮ್ ಡಿಸೈನಿಂಗ್ನ ಸ್ಟಾರ್ಟ್ ಮಾಡಬೇಕಂದ್ರೆ ನೀವು ರಿಕ್ವೈರ್ಮೆಂಟ್ ಏನೇನು ಇರಬೇಕು, ನಿಮಗೆ ರಿಕ್ವಿಪ್ಮೆಂಟ್ಸ್ ಏನೇನು ಬೇಕಂದರೆ, ಇವಾಗ ಮೊದಲೇದಾಗಿ ನಿಮಗೆ ಒಂದು ಮೇನ್ ಆಗಿ ಒಂದು ಬೆಸ್ಟ್ ಮಾನಿಟರು, ಆಮೇಲೆ ಒಂದು ಬೆಸ್ಟ್ PC ಬೇಕಾಗುತ್ತೆ. ಯಾರ್ಯಾರು ಲ್ಯಾಪ್ಟಾಪಲ್ಲಿ ಡಿಸೈನ್ ಮಾಡ್ತೀನಿ ಅಂತಿರಲ್ಲ, ಸೊ ಲ್ಯಾಪ್ಟಾಪಲ್ಲೂ ಮಾಡ್ಬೋದು, ತೊಂದರೆ ಏನಿಲ್ಲ. ಸ್ಟಾರ್ಟಿಂಗಲ್ಲಿ ನೀವು ಲ್ಯಾಪ್ಟಾಪಲ್ಲೂ ಕೂಡ ಏನು ಮಾಡ್ಬೋದು, ಪ್ರಾಕ್ಟೀಸ್ ಮಾಡ್ಬೋದು. ಮುಂದೆ ಏನಾದರೂ ನೀವು ಪ್ರೊಫೆಷ್ನಲ್ ಆಗಿ ವರ್ಕ್ ಮಾಡಿದ್ರೆ ಮಾನಿಟರ್ ಯೂಸ್ ಮಾಡೋದು ಒಳ್ಳೆಯದು. ಯಾಕಂದರೆ ಇವಾಗ ಲ್ಯಾಪ್ಟಾಪ್ ಸ್ಕ್ರೀನಲ್ಲಿ ಕಲರ್ ಕರೆಕ್ಷನು, ಕಲರ್ ಗ್ರೇಡಿಂಗ್ ಮಾಡಬೇಕಾದ್ರೆ ತುಂಬಾ ತೊಂದರೆ ಆಗುತ್ತೆ, ನಿಮಗೆ ಕಲರ್ಸ್ ನೀಟಾಗಿ ಕಾಣಲ್ಲ. ನೀವು ನೋಡ್ತಾ ಇರೋ ಮಾನಿಟ್ರಲ್ಲಿ ನಿಮಗೆ ಕಲರ್ಸ್ ನೀಟಾಗಿ ಕಂಡ್ರೆ ಅದೇ ರೀತಿ ಏನಾಗುತ್ತೆ, ಪ್ರಿಂಟ್ ಆಗುತ್ತೆ. ಇವಾಗ ಬೆನ್ಕ್ಯೂ ಮಾನಿಟರ್ ಎಲ್ಲ ಜಾಸ್ತಿ ಎಲ್ಲರೂ ಏನು ಮಾಡ್ತಾರೆ, ಬೆನ್ಕ್ಯೂ ಮಾನಿಟರ್ ಯೂಸ್ ಮಾಡ್ತಾರೆ. ಆಲ್ರೆಡಿ ನಾನು ಮಾನಿಟರ್ ಯಾವ್ದು ಯೂಸ್ ಮಾಡಬೇಕು ಅನ್ನೋದು ಕೂಡ ಹೇಳಿದ್ದೀನಿ. PC ಯಾವ ರೀತಿ ಬಿಲ್ಡ್ ಮಾಡಬೇಕು ಅನ್ನೋದು ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಆ ವಿಡಿಯೋನ ನೋಡ್ಬಿಟ್ಟು ಏನು ಮಾಡ್ಬೋದು, ನೀವು ಯಾವ ಮಾನಿಟರ್ನ ಪರ್ಚೇಸ್ ಮಾಡಬೇಕು ಮತ್ತು ಯಾವ ರೀತಿ ಯಾವ ರೀತಿ PC ಬಿಲ್ಡ್ ಮಾಡ್ಕೋಬೇಕು ಅನ್ನೋದು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ನಿಮಗೆ ಒಂದು ಬೆಸ್ಟ್ PC, ಆಮೇಲೆ ಒಂದು ಬೆಸ್ಟ್ PC ಬಿಲ್ಡ್ ಮಾಡಿಕೊಂಡು ಒಂದು ಮಾನಿಟರ್ ಬೇಕಾಗುತ್ತೆ. ಲ್ಯಾಪ್ಟಾಪಲ್ಲಿ ಎಡಿಟ್ ಮಾಡ್ಬೇಕು ಅಂದ್ಕೊಂಡವರು ಲ್ಯಾಪ್ಟಾಪಲ್ಲಿ ಕೂಡ ಎಡಿಟ್ ಮಾಡ್ಬೋದು. ಮಿನಿಮಮ್ ನಿಮಗೆ 8 GB ರ್ಯಾಮು ಇದ್ದರೆ ಸಾಕು. ಅಷ್ಟರಲ್ಲಿ ಏನಾಗುತ್ತೆ, ಎಡಿಟಿಂಗ್ ಆಲ್ಮೋಸ್ಟ್ ಚೆನ್ನಾಗಿ ಆಗುತ್ತೆ. ನೆಕ್ಸ್ಟು ಆಲ್ಬಮ್ ಡಿಸೈನಿಂಗ್ ಬೇಕಾಗಿರೋ ಡಾಟಾ ಬೇಕಾಗುತ್ತೆ. ಇವಾಗ ಎಕ್ಸಾಂಪಲ್ಗೆ PSD ಫೈಲ್ಸ್ ನಿಮಗೆ ತುಂಬಾ ಅವಶ್ಯಕತೆ. PSD ಫೈಲ್ಸು, ಆಮೇಲೆ PNGs ಬೇಕಾಗುತ್ತೆ, ಫಾಂಟ್ಸ್ ಬೇಕಾಗುತ್ತೆ, ಸ್ಟೈಲ್ ಫಾಂಟ್ಸು, ಆಮೇಲೆ ಬ್ಯಾಕ್ಗ್ರೌಂಡ್ಸ್ ಬೇಕಾಗುತ್ತೆ, ಟೆಕ್ಸ್ಚರ್ ಫೈಲು, ವೆಕ್ಟರ್ಸು, ಟೆಂಪ್ಲೇಟ್ಸ್, ಈ ರೀತಿ ತುಂಬಾ ಏನು ಮಾಡಬೇಕಾಗುತ್ತೆ, ಆಲ್ಬಮ್ ಡಿಸೈನಿಂಗ್ಗೆ ತುಂಬಾ ಡಾಟಾ ಬೇಕು. ನಾನು ಆಲ್ರೆಡಿ ಇವಾಗ ಆಲ್ಬಮ್ ಡಿಸೈನಿಂಗ್ ಬೇಕಾಗಿರೋ ಡಾಟಾನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು, ಯಾವ್ಯಾವ ಸಾಫ್ಟ್ವೇರ್ಸ್ನ ಯೂಸ್ ಮಾಡಬೇಕು, ಯಾವ್ಯಾವ AI ವೆಬ್ಸೈಟ್ಗಳನ್ನ ಯೂಸ್ ಮಾಡಬೇಕು ಅನ್ನೋದು ಶಾರ್ಟ್ ವಿಡಿಯೋ ಮಾಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ವಿಡಿಯೋಗಳನ್ನ ನೋಡಿದ್ರೆ ನಿಮಗೆ ಆಲ್ಬಮ್ ಡಿಸೈನಿಂಗ್ಗೆ ಯಾವ್ಯಾವ ಒಂದು ನಿಮಗೆ ಡಾಟಾ ಬೇಕಾಗುತ್ತೋ ಸೊ ಅಲ್ಲಿ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ. ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಕೂಡ ಜಾಯ್ನ್ ಆಗಿ, ಅಲ್ಲಿ ಕೂಡ ನಾನು ಏನು ಮಾಡ್ತಾ ಇರ್ತೀನಿ, ಆ ಫ್ರೀ ಡಾಟಾನ ಏನು ಮಾಡ್ತಾ ಇರ್ತೀನಿ, ಪ್ರೊವೈಡ್ ಮಾಡ್ತಾ ಇರ್ತೀನಿ. ಸೊ ಅವೆಲ್ಲ ಡೌನ್ಲೋಡ್ ಮಾಡಿಕೊಂಡು ನೀವು ನೆಕ್ಸ್ಟ್ ಫ್ಯೂಚರಲ್ಲಿ ಆಲ್ಬಮ್ ಡಿಸೈನಿಂಗ್ಗೆ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಏನು ಬೇಕು ಅಂದರೆ ನಿಮ್ಗೊಂದು ಸಾಫ್ಟ್ವೇರ್ ಬೇಕಾಗುತ್ತೆ. ಒಂದು ಇವಾಗ ಆಲ್ಮೋಸ್ಟ್ ನಾನು ಫೋಟೋಶಾಪ್ 2020 ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮೇಲ್ಗಡೆ ಇರೋ ಸಾಫ್ಟ್ವೇರ್ನ ಯೂಸ್ ಮಾಡಿ. ಸೊ ಹಿಂದ್ಗಡೆ ಇರೋ ಸಾಫ್ಟ್ವೇರ್ನ ದಯವಿಟ್ಟು ಯಾರು ಯೂಸ್ ಮಾಡಬೇಡಿ. ಇವಾಗೂ ಕೂಡ ಎಲ್ಲರೂ CS3 ಅನ್ನೋ ಸಾಫ್ಟ್ವೇರ್ನ ಯೂಸ್ ಮಾಡ್ತಾ ಇದ್ದಾರೆ. ಫೋಟೋಶಾಪ್ CS3 ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇದ್ದಾರೆ. 7.0 ಸಾಫ್ಟ್ವೇರ್ನೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಅಷ್ಟೊಂದು ಪ್ರೊಫೆಷ್ನಲ್ ಆಗಿ ಡಿಸೈನಿಂಗ್ ಆಗಲ್ಲ. ಸೊ ನಾವು ಜನರೇಷನ್ ತಕ್ಕಂಗೆ ಅಪ್ಡೇಟ್ ಆಗಬೇಕಾಗತ್ತೆ. ಇನ್ನೂ ಓಲ್ಡ್ ವರ್ಷನಲ್ಲಿ ನಾವು ಡಿಸೈನ್ ಮಾಡ್ತಾ ಹೋದರೆ ನಮ್ಮ ಒಂದು ಆಲ್ಬಮ್ ಡಿಸೈನಿಂಗ್ ಏನಾಗುತ್ತೆ, ಪಬ್ಲಿಸಿಟಿ ಆಗಲ್ಲ, ಅಲ್ಲಿಗೆ ಸ್ಟಾಪ್ ಆಗುತ್ತೆ. CS3ಲಿ ನಾನು ಡಿಸೈನಿಂಗ್ ಮಾಡ್ತೀನಿ ಸರ್, ನಾನು ಫೋಟೋಶಾಪ್ 7.0 ಡಿಸೈನಿಂಗ್ ಮಾಡ್ತಾ ಇದ್ದೀನಿ, ಅದರಲ್ಲಿ ಹೇಳಿ ಅಂದರೆ ಹೇಳೋಕ್ಕಾಗಲ್ಲ. ಇವಾಗ ಜನರೇಷನ್ ಹೇಗೆ ಹೋಗ್ತಾ ಇದೆಯೋ, ಸಾಫ್ಟ್ವೇರ್ ಹೇಗೆ ಅಪ್ಡೇಟ್ ಆಗ್ತಾ ಹೋಗ್ತಿದ್ಯೋ ಅದೇ ರೀತಿ ನೀವು ಕೂಡ ಅಪ್ಡೇಟ್ ಆಗ್ತಾ ಹೋಗಬೇಕು. ಆಲ್ಮೋಸ್ಟ್ ಫೋಟೋಶಾಪ್ CC ವರ್ಷನ್ ಅಂದರೆ 2020 ವರ್ಷನ್ ಮೇಲೇನೆ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಂದರೆ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ. ಆ ವರ್ಷನಲ್ಲಿ ಇವಾಗ ಸಬ್ಜೆಕ್ಟ್ ಸೆಲೆಕ್ಷನ್ ಮಾಡ್ಕೊಳ್ಳೋದು, ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡೋದು, ಆಮೇಲೆ ಸ್ಕಿನ್ ಸ್ಮೂತ್ ಮಾಡೋದು, ಈ ರೀತಿ ತುಂಬಾ ಸ್ವಲ್ಪ ಅಡ್ವಾನ್ಸ್ ಫೀಚರ್ಸ್ ಇದ್ದಾವೆ ಆ ಸಾಫ್ಟ್ವೇರ್ಸ್ಗಳಲ್ಲಿ. ನೀವು ಅದನ್ನು ಯೂಸ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ವರ್ಕ್ ಕೂಡ ಏನಾಗುತ್ತೆ, ಸ್ಪೀಡ್ ಆಗುತ್ತೆ. ಆದ ಕಾರಣ ನೀವು ಒಂದು ಬೆಸ್ಟ್ ಆಗಿರೋ ಸಾಫ್ಟ್ವೇರ್ನ ಏನು ಮಾಡಬೇಕಾಗತ್ತೆ, ಯೂಸ್ ಮಾಡಬೇಕಾಗತ್ತೆ. ಆಮೇಲೆ ನೆಕ್ಸ್ಟ್ ಈ ಒಂದು ಫೀಲ್ಡಲ್ಲಿರೋ ಅಡ್ವಾಂಟೇಜಸ್ ಏನು, ನಾನು ನಿಮ್ಗೆ ಆಲ್ರೆಡಿ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ. ನೀವು ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಮಾಡ್ಬೋದು, ಜಾಸ್ತಿ ಬಜೆಟ್ನ ನೀವು ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ನೀವು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು, ಯಾವುದೇ ರೀತಿ ಬೇರೆ ಬೇರೆ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ಜಸ್ಟ್ ಒಂದು ಲ್ಯಾಪ್ಟಾಪ್ ಇದ್ದರೆ ನೀವು ಎಲ್ಲಿ ಬೇಕಾದರೂ ಕೂತ್ಕೊಂಡು ಏನು ಮಾಡ್ಬೋದು, ಆಲ್ಬಮ್ ಡಿಸೈನಿಂಗ್ನ ಆರಾಮಾಗಿ ಮಾಡ್ಬೋದು. ಯಾವುದೇ ರೀತಿಯಾದ ಪ್ರೆಷರ್ ಇರಲ್ಲ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತೊಂದರೆ ಆಗೇ ಆಗುತ್ತೆ. ಯಾವುದೇ ಬಿಸ್ನೆಸ್ ಆದರೂ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡಲೇಬೇಕು. ಸ್ಟ್ರಗಲ್ ಮಾಡಿದಾಗಲೇ ಏನಾಗುತ್ತೆ, ಸ್ವಲ್ಪ ನಾವು ಮುಂದೆ ಹೋಗೋಕ್ಕಾಗತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತೊಂದರೆ ಇದ್ದು ನೆಕ್ಸ್ಟ್ ನೀವು ಆರಾಮಾಗಿ ಈ ಬಿಸ್ನೆಸ್ನ ಮಾಡ್ಬೋದು, ಮುಂದುವರಿಸ್ಬೋದು. ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಮಾಡ್ಬೋದು, ನಿಮ್ದು ಯಾವುದೇ ರೀತಿ ಖರ್ಚಿರಲ್ಲ. ಆಮೇಲೆ ಈ ಫೀಲ್ಡಲ್ಲಿರೋ ಡಿಸ್ಅಡ್ವಾಂಟೇಜಸ್ ಏನು, ಇವಾಗ ಯಾವುದೇ ಫೀಲ್ಡಲ್ಲಿದ್ದರೂ ಡಿಸ್ಅಡ್ವಾಂಟೇಜಸ್ ಇದ್ದೇ ಇರುತ್ತೆ, ತೊಂದರೆಗಳಿದ್ದೇ ಇರ್ತವೆ.
ತೊಂದರೆಗಳೆಂದರೆ ಪೇಮೆಂಟಲ್ಲಿ ತೊಂದರೆ ಇದ್ದೇ ಇರುತ್ತೆ. ಫೋಟೋಗ್ರಾಫರ್ ಫೀಲ್ಡಲ್ಲೂ ಕೂಡ ಪೇಮೆಂಟ್ ತೊಂದರೆ ಇರುತ್ತೆ, ಡಿಸೈನಿಂಗಲ್ಲೂ ಪೇಮೆಂಟ್ ತೊಂದರೆ ಇದ್ದೇ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಇವಾಗ ನೀವು ಯಾರಾದರೂ ನಿಮಗೆ ವರ್ಕ್ ಕೊಟ್ಟರೆ ಒಂದು 50% ಪೇಮೆಂಟ್ ಬಂದರೆ ಮಾತ್ರ ನೀವು ವರ್ಕ್ ಸ್ಟಾರ್ಟ್ ಮಾಡಿ, ಇಲ್ಲಾಂದರೆ ನೀವು ವರ್ಕ್ನ ಸ್ಟಾಪ್ ಮಾಡಿ. ಅವ್ರು ಪೇಮೆಂಟ್ ಕೊಟ್ಟ ಮೇಲೆ ಏನು ಮಾಡ್ಬೋದು, ನೀವು ವರ್ಕ್ನ ಸ್ಟಾರ್ಟ್ ಮಾಡ್ಬೋದು. ಈ ಒಂದು ಫೀಲ್ಡಲ್ಲಿ ಡಿಸ್ಅಡ್ವಾಂಟೇಜಸ್ ಅಂದರೆ ನನಗನ್ಸಿದ ಮಟ್ಟಿಗೆ ಇದೊಂದೇ ಅನಿಸುತ್ತೆ, ಮತ್ತು ಬೇರೆ ಏನು ಡಿಸ್ಅಡ್ವಾಂಟೇಜಸ್ ಇಲ್ಲ. ಯಾಕಂದರೆ ನೀವು ಆರಾಮಾಗಿ ಮನೇಲೇ ಮಾಡ್ತೀರಾ. ಈ ವರ್ಕಿಗೆ ಅಷ್ಟೊಂದು ಬಜೆಟ್ನ ಅವಶ್ಯಕತೆಯೂ ಇಲ್ಲ. ಜಸ್ಟ್ ನೀವು 30 to 40K ಒಳಗಡೆ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಅಂದರೆ ಇದರಲ್ಲಿ ಪೇಮೆಂಟ್ದು ಒಂದು ಬಿಟ್ಟರೆ ಬೇರೆ ಡಿಸ್ಅಡ್ವಾಂಟೇಜಸ್ ಇಲ್ಲ ಅಂತ ನಾನು ಅನ್ಕೊತೀನಿ. ಸೊ ಈ ರೀತಿ ಏನು ಆಗುತ್ತೆ, ಒಂದು ಡಿಸ್ಅಡ್ವಾಂಟೇಜಸ್ ಇದರಲ್ಲಿ ಕೂಡ ಇದೆ. ಪೇಮೆಂಟ್ದು ಒಂದೇ ಪ್ರಾಬ್ಲಮ್, ಮಿಕ್ಕಿರೋದು ಯಾವುದೂ ಪ್ರಾಬ್ಲಮ್ ಇದರಲ್ಲಿ ಬರಲ್ಲ ಅಂತ ನಾನು ಅನ್ಕೊತೀನಿ. ಸೊ ನೆಕ್ಸ್ಟ್ ಏನು ಫ್ರೆಂಡ್ಸ್ ಅಂದರೆ, ಇವಾಗ ನಿಮ್ಮ ಬಿಸ್ನೆಸ್ನ ನೀವು ಪಬ್ಲಿಷ್ ಮಾಡೋದು ಹೇಗೆ. ಈ ಒಂದು ಬಿಸ್ನೆಸ್ ಫೀಲ್ಡಲ್ಲಿ ಪಬ್ಲಿಸಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನೀವೇನೋ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಾ, ನೀವು ಆಲ್ಬಮ್ ಡಿಸೈನಿಂಗ್ನ ತುಂಬಾ ಚೆನ್ನಾಗಿ ಪ್ರೊಫೆಷ್ನಲ್ ಆಗಿ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ, ನಿಮ್ಮದು ಪಬ್ಲಿಸಿಟಿನೇ ಇಲ್ಲ ಅಂದರೆ ನಿಮ್ಮ ಬಿಸ್ನೆಸ್ ರನ್ ಮಾಡೋಕ್ಕಾಗಲ್ಲ. ಆದ ಕಾರಣ ಪಬ್ಲಿಸಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಇವಾಗ ಪಬ್ಲಿಸಿಟಿ ಹೇಗೆ ಮಾಡೋದು ಅಂದರೆ, ನಿಮ್ಮ ಸುತ್ತಮುತ್ತಲೇ ಯಾರಾದರೂ ಒಂದು 4 to 5 ಜನ ಫೋಟೋಗ್ರಾಫರ್ಸ್ ಇದ್ದರೆ ಅವ್ರನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಅವ್ರನ್ನ ನೀವು ಭೇಟಿ ಮಾಡಿ, ನಿಮ್ಮ ಒಂದು ಏನಿದೆ ಅಂದರೆ ನೀವು ಏನು ಆಲ್ಬಮ್ ಡಿಸೈನಿಂಗ್ ಮಾಡಿರ್ತೀರಲ್ಲ ಅದನ್ನು ಅವ್ರಿಗೆ ತೋರಿಸಿ, ಈ ರೀತಿ ನಾನು ಆಲ್ಬಮ್ ಡಿಸೈನಿಂಗ್ ಮಾಡ್ತೀನಿ, ಸೊ ನಿಮ್ಮ ಒಂದು ಯಾವುದಾದ್ರೂ ಫೋಟೋ ಶೂಟ್ ಮಾಡಿದರೆ ಅದನ್ನು ನಾನು ಕೊಡಿ, ನಿಮ್ಗೆ ಸ್ಟಾರ್ಟಿಂಗ್ 1-2 ಡಿಸೈನಿಂಗ್ನ ಫ್ರೀಯಾಗಿ ಮಾಡಿಕೊಡ್ತೀನಿ, ಇಷ್ಟ ಆದರೆ ನೀವು ಪೇಮೆಂಟ್ ಮಾಡಿ, ಇಲ್ಲ ಅಂದರೆ ನೀವು ಬಿಟ್ಬಿಡಿ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋಬೋದು. ಯಾಕಂದರೆ ನೀವು ಸ್ಟಾರ್ಟಿಂಗಲ್ಲಿ 1-2 ಡಿಸೈನಿಂಗ್ನ ಫ್ರೀಯಾಗಿ ಮಾಡಿಕೊಟ್ರೆ ಅವ್ರಿಗೂ ಕೂಡ ನಿಮ್ಮ ವರ್ಕ್ ಲೈಕ್ ಆದರೆ ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ, ಅವ್ರ ಡಿಸೈನಿಂಗ್ನ ನಿಮಗೆ ಕೊಡ್ತಾರೆ. ಈ ರೀತಿ ಕೂಡ ಏನು ಮಾಡ್ಬೋದು, ನೀವು ಪಬ್ಲಿಸಿಟಿ ಮಾಡ್ಕೋಬೋದು. ನೆಕ್ಸ್ಟ್ ಇನ್ನೊಂದೇನು ಅಂದರೆ, ನಿಮಗೆ ಒಂದು 4-5 ಜನ ಜಸ್ಟ್ ಒಂದೊಂದೇ ಆಲ್ಬಮ್ ಶೀಟ್ ಕೊಟ್ಟರು ನಿಮ್ಮದು ತುಂಬಾ ಪಬ್ಲಿಸಿಟಿ ಆಗುತ್ತೆ. ಅವರೆಲ್ಲ ಕೊಟ್ಟಿರೋ ಕ್ಲೈಂಟ್ಸ್ಗೆ ಡಿಸೈನಿಂಗ್ ಚೆನ್ನಾಗಾಗಿದೆ ಅಂತ ಅವ್ರಿಗೆ ಏನಾದರೂ ಕ್ಲೈಂಟ್ಸಿಂದ ರಿವ್ಯೂ ಬಂದರೆ ನೆಕ್ಸ್ಟ್ ಅವ್ರ ಡಿಸೈನಿಂಗ್ ಏನು ಮಾಡ್ತಾರೆ, ನಿಮಗೆ ಕೊಡ್ತಾರೆ. ಸೊ ಈ ರೀತಿ. ಮತ್ತು ಪಬ್ಲಿಸಿಟಿಗೆ ಇನ್ನೊಂದೇನು, ನೀವು ನೆಟ್ವರ್ಕ್ನ ಬಿಲ್ಡ್ ಮಾಡಬೇಕಾಗತ್ತೆ, ನೀವು ಗ್ರೂಪ್ಸ್ ಮಾಡಬೇಕಾಗತ್ತೆ. ವಾಟ್ಸಪ್ಪಲ್ಲಿ ನೀವು ಸ್ಟೇಟಸ್ ಮಾಡೋದು, ಆಮೇಲೆ ನಿಮ್ಮದೇ ಆದ ಒಂದು ಗ್ರೂಪ್ ಮಾಡೋದು, ಇನ್ಸ್ಟಾಗ್ರಾಮಲ್ಲಿ ಪೇಜ್ ಕ್ರಿಯೇಟ್ ಮಾಡ್ಬೋದು, ಆಮೇಲೆ ನೀವು ಗೂಗಲಲ್ಲಿ ನಿಮ್ಮದೇ ಒಂದು ಪೋರ್ಟ್ಫೋಲಿಯೋ ವೆಬ್ಸೈಟ್ನ ಕ್ರಿಯೇಟ್ ಮಾಡೋದು. ಈ ರೀತಿ ಏನು ಮಾಡಬೇಕು, ನೀವು ಪಬ್ಲಿಸಿಟಿ ಮಾಡ್ಕೋಬೇಕು. ನಿಮಗೆ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ನೀವು ಪಬ್ಲಿಸಿಟಿ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಇವಾಗ ನಮ್ಮ ದೇಶದಲ್ಲಿ ಪಬ್ಲಿಸಿಟಿ ಅಂದ್ರೆ ಇನ್ಸ್ಟಾಗ್ರಾಮು, ಅದಕ್ಕಿಂತ ಜಾಸ್ತಿ ಪಬ್ಲಿಸಿಟಿ ಮಾಡುವ ವೆಬ್ಸೈಟ್ ನಮ್ಗೆ ಇದೆಯಾ ಅಂದರೆ ನನಗೂ ಗೊತ್ತಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟ್ ತುಂಬಾ ಪಬ್ಲಿಸಿಟಿ ಆಗುತ್ತೆ. ನೀವು ಇನ್ಸ್ಟಾಗ್ರಾಮ್ ಪೇಜಸ್ನ ಓಪನ್ ಮಾಡಿಕೊಂಡು ನೀವೇನು ಬಿಸ್ನೆಸ್ ಪೇಜ್ನ ರನ್ ಮಾಡಿ. ಸೊ ಇನ್ಸ್ಟಾಗ್ರಾಮ್ ಪೇಜ್ನ ಓಪನ್ ಹೇಗೆ ಮಾಡೋದು, ಅದನ್ನು ನೀವು ಯಾವ ರೀತಿ ಪಬ್ಲಿಸಿಟಿ ಮಾಡೋದು ಇನ್ಸ್ಟಾಗ್ರಾಮ್ ಪೇಜ್ನ, ಅದು ಏನಾದರೂ ವಿಡಿಯೋ ಬೇಕಾಗಿದ್ದರೆ ನಾನು ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಿದ್ರೆ ಇನ್ಸ್ಟಾಗ್ರಾಮ್ ಪೇಜ್ನ ಓಪನ್ ಮಾಡೋದು ಹೇಗೆ, ಬಿಸ್ನೆಸ್ ಅಕೌಂಟ್ನ ಓಪನ್ ಮಾಡೋದು ಹೇಗೆ, ಅದರಲ್ಲಿ ನೀವು ಪಬ್ಲಿಸಿಟಿ ಮಾಡೋದು ಹೇಗೆ ಅಂತ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಕೆಳಗಡೆ ನನಗೆ ಕಮೆಂಟ್ ಮಾಡಿದ್ರೆ ನಾನು ಇನ್ಸ್ಟಾಗ್ರಾಮ್ ಪೇಜ್ನ ಓಪನ್ ಮಾಡೋದ್ರ ಬಗ್ಗೆ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ನಿಮ್ಮ ಒಂದು ಫ್ರೆಂಡ್ಸ್ ಗ್ರೂಪಲ್ಲಿ ಏನಿರ್ತದೆ ಅವರಿಗೆಲ್ಲ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರವ್ರ ವಾಟ್ಸಪ್ ಸ್ಟೇಟಸಲ್ಲಿ ಏನು ಮಾಡಬೇಕು, ಸ್ವಲ್ಪ ಸ್ಟೇಟಸ್ ಹಾಕಕ್ಕೆ ಹೇಳಿದ್ರೆ ನಿಮ್ಮ ಬಿಸ್ನೆಸ್ ರನ್ ಆಗುತ್ತೆ. ಮತ್ತು ಯಾವುದೇ ಪೇಜಲ್ಲಿ ನೀವು ಎಡಿಟ್ ಮಾಡಬೇಕಾದ್ರೆ ಕೆಳಗಡೆ ನಿಮ್ಮ ಒಂದು ನೀವೇನು ನೇಮ್ ಕೊಟ್ಟಿರ್ತೀರಾ ನಿಮ್ಮ ಒಂದು ಬಿಸ್ನೆಸ್ಗೆ, ಆ ನೇಮ್ನ ಮೆನ್ಷನ್ ಮಾಡಿಬಿಟ್ಟು ಪಬ್ಲಿಸಿಟಿ ಮಾಡೋದು ಏನಾಗುತ್ತೆ ತುಂಬಾ ಇಂಪಾರ್ಟೆಂಟು. ಆಲ್ಮೋಸ್ಟ್ ಆಲು ನೀವು ಯಾವುದಾದ್ರೂ ಇವಾಗ ಫೋಟೋಗ್ರಾಫರ್ಸ್ ಇರ್ತಾರೆ, ಆ ಫೋಟೋಗ್ರಾಫರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಅವ್ರ ಜೊತೆ ಇರೋ ಫೀಲ್ಡಲ್ಲಿರೋ ಎಲ್ಲ ಫೋಟೋಗ್ರಾಫರ್ಸ್ನ ನೀವೇನು ಮಾಡಿ ಪರಿಚಯ ಮಾಡಿಕೊಂಡು ಅವ್ರ ನಂಬರ್ನ ಕಲೆಕ್ಟ್ ಮಾಡಿಕೊಂಡು ಸೇವ್ ಮಾಡಿಕೊಂಡು, ಸೊ ನಿಮ್ಗೆ ಯಾವುದೇ ಮೆಸೇಜ್ ಬಂದರೂ ಆ ನಂಬರ್ನ ನೀವು ಸೇವ್ ಮಾಡ್ತಾ ಹೋಗಬೇಕಾಗತ್ತೆ. ನಂಬರ್ನ ಎಷ್ಟು ನೀವು ಜಾಸ್ತಿ ಸೇವ್ ಮಾಡ್ತಾ ಹೋಗ್ತಿರಲ್ಲ ಅಂದರೆ ನಿಮ್ಮ ಸ್ಟೇಟಸ್ ಎಷ್ಟು ಜಾಸ್ತಿ ಯೂಸ್ ಆಗುತ್ತಲ್ಲ ಅಷ್ಟು ನಿಮ್ದು ಏನಾಗುತ್ತೆ, ಪಬ್ಲಿಸಿಟಿ ಆಗುತ್ತೆ. ಈ ರೀತಿ ಕೂಡ ಏನು ಮಾಡ್ಬೋದು, ನೀವು ನಿಮ್ಮ ಬಿಸ್ನೆಸ್ ಬಗ್ಗೆ ಪಬ್ಲಿಸಿಟಿ ತುಂಬಾ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ, ಇವಾಗ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ ಕೂಡಲೇ ನೀವು ಎಷ್ಟು ಇನ್ಕಮ್ ನೀವು ಅರ್ನ್ ಮಾಡ್ಬೋದು. ಇವಾಗ ಮಾರ್ಕೆಟಲ್ಲಿ ಆಲ್ಬಮ್ ಡಿಸೈನಿಂಗ್ ಶೀಟ್ಗೆ ಅಂದರೆ ಒಂದು ಶೀಟ್ಗೆ 60 to 70 ರೂಪೀಸ್ ಏನಾಗ್ತಿದೆ ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ನೀವು ಆಲ್ಬಮ್ ಡಿಸೈನಿಂಗ್ನ ಸ್ಟಾರ್ಟ್ ಮಾಡಿಬಿಟ್ರೆ ನಿಮ್ಮ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಯಾವ ರೀತಿ ಚಾರ್ಜ್ ಮಾಡ್ತೀರಾ, ಅಥವಾ ಕಡಿಮೆ ತೊಗೋತೀರಾ ಜಾಸ್ತಿ ತೊಗೋತೀರಾ. ಸ್ಟಾರ್ಟಿಂಗಲ್ಲಿ ನಿಮ್ಮದು ಪಬ್ಲಿಸಿಟಿ ಆಗಬೇಕಂದ್ರೆ ಸ್ವಲ್ಪ ನೀವು ಕಡಿಮೆನೇ ಚಾರ್ಜ್ ಮಾಡ್ಬೋದು. ಒಂದು ಶೀಟಿಗೆ 50 ಅಂತಲೇ ಇಟ್ಕೊಳ್ಳೋಣ ನಾವು. ಇವಾಗ ಒಂದು ಶೀಟಿಗೆ 50 ಅಂದ್ರೂ 10 ಶೀಟ್ಗೆ ಏನಾಯಿತು, 500 ಆಯಿತು. ಒಂದು ಡೇಯಲ್ಲಿ ಏನಿಲ್ಲ ಅಂದ್ರೂ 20 to 30 ಶೀಟ್ ಆಲ್ಬಮ್ ಡಿಸೈನಿಂಗ್ನ ಆರಾಮಾಗಿ ಮಾಡ್ಬೋದು. ಕಲಿತ ಮೇಲೆ, ಕಲಿಯೋಕ್ಕಿಂತ ಮುಂಚೆ ನೀವು ಆರಾಮಾಗಿ ಒಂದು ಡೇಗೆ ಒಂದು 10 ಶೀಟ್ನ ಡಿಸೈನಿಂಗ್ ಮಾಡಿಬಿಟ್ರೆ ಸಾಕು. ಆರಾಮಾಗಿ ನೀವೇನಾಗಿದೆ 500 ನೀವು ಅರ್ನ್ ಮಾಡ್ಬೋದು. ನೆಕ್ಸ್ಟ್ ನೀವು ಹೋಗ್ತಾ ನೀವು ಒಂದೇ ಡೇಯಲ್ಲಿ 20 ಶೀಟ್ ಡಿಸೈನಿಂಗ್ ಮಾಡ್ಬೋದು, 30 ಶೀಟ್ ಡಿಸೈನಿಂಗ್ ಮಾಡ್ಬೋದು, 50 ಶೀಟ್ವರೆಗೂ ಡಿಸೈನಿಂಗ್ ಮಾಡ್ಬೋದು. ನೀವು 50 ಶೀಟ್ವರೆಗೂ ಒಂದು ಡೇಗೆ ಡಿಸೈನ್ ಮಾಡಿಬಿಟ್ರೆ ನೀವು ಒಂದು ಡೇಗೆ ಏನು ಮಾಡ್ಬೋದು, 2500 ಅರ್ನ್ ಮಾಡ್ಬೋದು ಕೂಡ. ಇವಾಗ ಒಂದು ಮಂತಲ್ಲಿ ಏನಿಲ್ಲ ಅಂದ್ರೆ ನಾನು ನಿಮಗೆ ಹೇಳಿದ್ದೆ ಪಬ್ಲಿಸಿಟಿ ಮಾಡೋದು ಹೇಗೆ ಅಂತ. ಸೊ ನಿಮ್ಮ ಸುತ್ತಮುತ್ತಲಿರೋ ಒಂದು 5-6 ಫೋಟೋಗ್ರಾಫರ್ಸ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಅವರಿಗೆ ನಿಮ್ಮ ಡಿಸೈನಿಂಗ್ನ ಫ್ರೀಯಾಗಿ ಮಾಡಿಕೊಟ್ಟು ಪಬ್ಲಿಸಿಟಿ ಮಾಡ್ಕೋಬೇಕಾಗುತ್ತೆ. ಪಬ್ಲಿಸಿಟಿ ಆದಮೇಲೆ ಒಂದೊಂದು ಫೋಟೋಗ್ರಾಫರಿಂದ ಒಂದು 5 ಆರ್ಡರ್ಸ್ ಬಂದರು, ಒಂದು 5 ಆರ್ಡರ್ಸ್ ಬಂದ್ರು ನೀವು ಒಂದು ಮಂತಲ್ಲಿ 30 to 40 ಸಾವಿರ ಆರಾಮಾಗಿ ಮಾಡ್ಬೋದು. ಒಬ್ಬರಿಂದ ಒಂದು
ಒಬ್ಬರಿಂದ 5 ಆರ್ಡರ್ಸು, ಒಂದು 30 ಶೀಟ್ಸ್ ಆಲ್ಬಮ್ ಆದರೂ ಇಟ್ಕೊಳ್ಳಿ, ಇಲ್ಲಾಂದ್ರೆ 20 ಶೀಟ್ ಆಲ್ಬಮ್ ಆದರೂ ಇಟ್ಕೊಳ್ಳಿ. ಒಬ್ಬರಿಂದ ಒಂದು ಮಂತಲ್ಲಿ ಒಂದು 5 ಆರ್ಡರ್ ಬಂದ್ರೂ ಓಕೆ. ನಿಮಗೆ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಿಮ್ಮ ಪಬ್ಲಿಸಿಟಿ ಯಾವ ರೀತಿ ಆಗುತ್ತಲ್ಲ ಆ ರೀತಿ ಏನು ಮಾಡ್ಬೋದು, ನೀವು ಪಬ್ಲಿಸಿಟಿ ಮಾಡಿಕೊಂಡು ಈ ಬಿಸ್ನೆಸ್ಸಲ್ಲಿ ಅರ್ನ್ ಕೂಡ ಮಾಡ್ಬೋದು. ಫ್ರೆಂಡ್ಸ್, ಇವಾಗ ಫ್ಯೂಚರಲ್ಲಿ ಆಲ್ಬಮ್ ಡಿಸೈನಿಂಗ್ನ ಮುಂದುವರ್ಸೋದು ಹೇಗೆ? ಇವಾಗ ನೀವು ಆಲ್ಬಮ್ ಡಿಸೈನಿಂಗ್ ಅಂತೂ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀರ, ಆಲ್ಬಮ್ ಡಿಸೈನಿಂಗ್ ಮಾಡಿರ್ತೀರ, ಆಲ್ರೆಡಿ ತುಂಬಾ ಪಬ್ಲಿಸಿಟಿ ಇರುತ್ತೆ. ಇವಾಗ ಡಿಸೈನಿಂಗ್, ಫೋಟೋ ಡಿಸೈನಿಂಗ್ ವಿತ್ ಇವಾಗ ಎಲ್ಲರೂ ವಿಡಿಯೋ ಕೂಡ ಡಿಸೈನಿಂಗ್ ಮಾಡಿಸ್ತಾರೆ. ನೀವು ಸ್ವಲ್ಪ ಪ್ರೀಮಿಯಂ ಪ್ರೋನ, ದಾವಿಂಚಿ ರಿಸಾಲ್ನ, ಕಲರ್ ಗ್ರೇಡಿಂಗ್ ಮಾಡೋದು, ವಿಡಿಯೋ ಎಡಿಟಿಂಗ್ ಮಾಡೋದು, ಸ್ವಲ್ಪ ಆಲ್ಬಮ್ ಡಿಸೈನಿಂಗ್ ಮಾಡ್ತಾ ನೀವು ಫ್ರೀ ಟೈಮಲ್ಲಿ ವಿಡಿಯೋ ಎಡಿಟಿಂಗ್ ಕೂಡ ನೀವು ಕಲ್ತ್ರೆ ಅದರಲ್ಲೂ ಕೂಡ ನಿಮಗೆ ಫ್ಯೂಚರ್ ಇದೆ. ಮುಂದಿನ ಫ್ಯೂಚರಲ್ಲಿ ವಿಡಿಯೋ ಎಡಿಟಿಂಗ್ಗೆ ತುಂಬಾ ವ್ಯಾಲ್ಯೂ ಇದೆ. ಆದ ಕಾರಣ ನೀವು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಕೂಡ ಕಲ್ತ್ರೆ ಏನಾಗುತ್ತೆ, ನಿಮ್ಗೆ ಹೆಲ್ಪ್ ಆಗುತ್ತೆ. ಇವಾಗ ವೆಡ್ಡಿಂಗಲ್ಲಿ ಆಲ್ಮೋಸ್ಟ್ ಎಲ್ಲರೂ ವಿಡಿಯೋ ಮಾಡಿಸ್ತಾ ಇರ್ತಾರೆ, ಫ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ತಾ ಇರ್ತಾರೆ. ಫ್ರೀ ವೆಡ್ಡಿಂಗ್ ಶೂಟ್ ವಿಡಿಯೋನ ಡಿಸೈನಿಂಗ್ ಮಾಡೋದು, ಎಡಿಟ್ ಮಾಡೋದು ನೀವು ಕಲ್ತ್ರೆ ಫ್ರೀ ವೆಡ್ಡಿಂಗ್ ವಿಡಿಯೋ ಮಾಡ್ಬೋದು. ಆಮೇಲೆ ವೆಡ್ಡಿಂಗ್ ವಿಡಿಯೋಸ್ನ ನೀವು ಕಲ್ತ್ರೆ ವೆಡ್ಡಿಂಗ್ ವಿಡಿಯೋಸ್ ಕೂಡ ಮಾಡ್ಬೋದು. ಕಲರ್ ಗ್ರೇಡಿಂಗು, ಕಲರ್ ಕರೆಕ್ಷನ್, ಈ ರೀತಿ ವಿಡಿಯೋದನ್ನು ನೀವು ಏನು ಮಾಡಿದ್ರೆ ಕಲಿತ್ರೆ ಫ್ಯೂಚರಲ್ಲಿ ಕೂಡ ನೀವು ವಿಡಿಯೋ ಎಡಿಟರ್ ಕೂಡ ಆಗಿ ವಿಡಿಯೋದು ಕೂಡ ಬಿಸ್ನೆಸ್ನ ಏನು ಮಾಡ್ಬೋದು, ನೀವು ರನ್ ಮಾಡ್ಬೋದು. ಇವಾಗ ಒಂದೊಂದು ವಿಡಿಯೋ ಎಡಿಟ್ ಮಾಡೋಕ್ಕೆ ಮಾರ್ಕೆಟಲ್ಲಿ 2000 3000 ಎಲ್ಲ ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ನೀವು ವಿಡಿಯೋ ಎಡಿಟಿಂಗ್ ಕೂಡ ಕಲಿತು ಫ್ಯೂಚರಲ್ಲಿ ಏನು ಮಾಡ್ಬೋದು, ನಿಮ್ಮ ಬಿಸ್ನೆಸ್ನ ಬಿಲ್ಡ್ ಕೂಡ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲಿ ನೀವು ಈ ರೀತಿಯಾಗಿ ಆಲ್ಬಮ್ ಡಿಸೈನಿಂಗಲ್ಲಿ ತುಂಬಾ ಫ್ಯೂಚರ್ನ ನೀವು ಬಿಲ್ಡ್ ಮಾಡ್ಕೋಬೋದು. ಮಂತ್ಲಿ ಏನಿಲ್ಲ ಅಂದ್ರೂ ನೀವು 30,000 ರಿಂದ 40,000 ಆರಾಮಾಗಿ ಏನು ಮಾಡ್ಬೋದು, ಅರ್ನ್ ಮಾಡ್ಬೋದು. ಈ ಒಂದು ಬಿಸ್ನೆಸ್ಸಲ್ಲಿ ತುಂಬಾ ಫ್ಯೂಚರ್ ಇದೆ. ಸೊ ಹೇಳಿರೋ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಈ ಒಂದು ವಿಡಿಯೋಗೆ ನಾನು 1000 ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ 1000 ಲೈಕ್ ಆದ್ರೇ ನಾನು ನೆಕ್ಸ್ಟ್ ವಿಡಿಯೋನ ಅಪ್ಡೇಟ್ ಮಾಡ್ತೀನಿ, ಅಲ್ಲಿವರೆಗೂ ಅಪ್ಡೇಟ್ ಮಾಡಲ್ಲ. ಸೊ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಹೊಸದಾಗಿದ್ದಾರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಧನ್ಯವಾದಗಳು.